ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇದೆ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮಾನ್ಯ ಶಾಸಕರು ಜೋರಾದ ಚಪ್ಪಾಳೆ ಜಿಯೋ ಮಾಡಲಾಗಿದೆ. ಈ ಕುರಿತಾಗಿ 4,95,000ಕ್ಕೂ ಹೆಚ್ಚು ಹರಿಸುತ್ತಾ ಪರಮ ಪೂಜ್ಯ ಉಸಿರು ನೀಡುತ್ತಿದೆ. ಇದೀಗ ಸಾಮಾಜಿಕ ಭಾಗವಹಿಸುವಿಕೆಯೊಂದಿಗೆ ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ಉದ್ಯಾನವನದಲ್ಲಿ ನೆರವೇರಿಸಿ ಇದೀಗ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಭಾಗದ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಬೇರೆ ಬೇರೆ ಹಂತಗಳಲ್ಲಿ ನಡೀತಾನೆ ಬಂದಿದೆ. ಇದು ಯಾವುದೋ ಭಾಷಣಗಳೆಲ್ಲ ಮುಖಾಂತರ ಆಗುತ್ತೆ ಅಂತ ನನಗನ್ಸೋದಿಲ್ಲ. ಬದಲಾಗಿ ವ್ಯಕ್ತಿಗಳ ಮುಖಾಂತರ ಇದು ಕಾರ್ಯತತ್ಪರರಾದಾಗ, ನಾವು ಇದರ ಹಿಂದೆ ಎಲ್ಲೋ ಒಂದು ಕಡೆ ಶ್ರಮವನ್ನು ಪಟ್ಟು ಆಸಕ್ತಿಯನ್ನು ಕೊಟ್ಟಾಗ ಮಾತ್ರ ನೀರಿನ ಸಂರಕ್ಷಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಅಥವಾ ಪರಿಸರವನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ನಡುವೆ ಸಾಧ್ಯ ಇದೆ. ಒಂದು ಪರ್ಸ್ನಾಲಿಟಿ ಅಂದರೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಪರ್ಸ್ನಾಲಿಟಿ ಅಂತ ಹೇಳ್ತಾರೆ. ಪರಿಸರ ಸ್ನೇಹಿ ವ್ಯಕ್ತಿತ್ವ ಒಬ್ಬರಿಗೆ ಬರಬೇಕು ಅಂತ ಹೇಳಿದ್ರೆ ಪರಿಸರ ಸ್ನೇಹಿ ಒಂದು ಕಾರ್ಯವನ್ನು ಮಾಡಬೇಕು. ನಾವು ಗಿಡ ನೆಡುವುದಿರ್ಬೋದು, ಬೇರೆ ಒಂದು ಗಿಡ ನೆಡೋ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿರ್ಬೋದು. ಸೊ ಇವೆಲ್ಲ ಪರಿಸರ ಸ್ನೇಹಿ ಆ್ಯಕ್ಟಿವಿಟೀಸ್. ಸೊ ಪರಿಸರ ಸ್ನೇಹಿ ಆ್ಯಕ್ಟಿವಿಟೀಸನ್ನು ನಾವು ಮಾಡೋದ್ರಿಂದ ಪರಿಸರ ಸ್ನೇಹಿ ಪರ್ಸ್ನಾಲಿಟಿ ಡೆವಲಪ್ ಆಗ್ತದೆ. ಇಲ್ಲಿವರೆಗೆ ನಾವು ಐಡೆಂಟಿಫೈ ಮಾಡಿದ್ವಿ ಎಲ್ಲ ಕೋರ್ಟ್ಗಳಿಂದ. ಅಂದ್ರೆ ಇದು ತಾಲೂಕಿನ ಕೋರ್ಟ್ಗಳನ್ನು ಸೇರ್ಕೊಳ್ಳುತ್ತೆ. ಅಷ್ಟು ಕೋರ್ಟಿಂದ ನಾವು 8,410 ಕೇಸ್ಗಳನ್ನ ನಾವು ಐಡೆಂಟಿಫೈ ಮಾಡಿದ್ವಿ. ಅದರಲ್ಲಿ ನಮ್ಗೀಗ ಮೊನ್ನೆ ಗುರುವಾರ ತನಕ ನಮಗೆ 1,684 ಕೇಸು ಸೆಟ್ಲ್ ಆಗಿದೆ ಆಲ್ರೆಡಿ. ಗಂಡ ಹೆಂಡತಿ ಸುಮಾರು 2 ವರ್ಷ 3 ವರ್ಷ ಈ ರೀತಿ 5 ವರ್ಷ ಹಿಂಗೆ ತುಂಬ ಡಿಸ್ಟೆನ್ಸ್ ಜಗಳ ಮಾಡಿಕೊಂಡು ದೂರ ಇರ್ತಾರೆ. ಅವ್ರಿಗೂ ಕೂಡ ನ್ಯಾಯಾಧೀಶರುಗಳು ಮತ್ತು ವಕೀಲರು ಸೇರಿಕೊಂಡು ಅವ್ರನ್ನು ಮನವೊಲಿಸಿ ಮಕ್ಕಳುಗಳ ದೃಷ್ಟಿಯಿಂದ ಅವ್ರ ಮಕ್ಕಳುಗಳು ಇರ್ತಾರೆ ಅವ್ರ ದೃಷ್ಟಿಯಿಂದ ಹೇಳಿ ಅವ್ರನ್ನೂ ಜೊತೆ ಮಾಡಿ ಕಳಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕೆಲಸವನ್ನು ಇವತ್ತು ಕೂಡ ಒಂದು 3 ಕುಟುಂಬಗಳನ್ನ ಜೊತೆ ಮಾಡಿ ಕಳಿಸಿದ್ದಾರೆ. ಅದರಿಂದ ಲಿಟಿಗೆಂಟ್ಸ್ಗಳಿಗೆ ಒಂದು ಪರಿಹಾರ ಸಿಕ್ಕಂಗಾಗುತ್ತೆ, ಲಾಯರ್ಗೂ ಅವ್ರದ ಒಂದು ದಾವೆಯನ್ನು ಮುಗಿಸ್ಕೊಟ್ಟಂಗಾಗುತ್ತೆ. ಈಗ ಈ ರೀತಿಯಲ್ಲಿ ಒಂದು ಪ್ರಕರಣಗಳು ಇದನ್ನೆಲ್ಲ ಮುಕ್ತಾಯ ಆಗ್ತವೆ. ಅದು ಮುಕ್ತಾಯ ಒಂದ್ಸಲ ಆದಮೇಲೆ ಮತ್ತೆ ಯಾವುದೇ ಅಪೀಲ್ ಇರೋದಿಲ್ಲ. ಹಾಗಾಗಿ ಅವರು ಕೂಡ ಒಂದು ಸಂಬಂಧವನ್ನು ಉಳಿಸ್ಕೊಂಡು ಒಂದು ಪರಿಹಾರವನ್ನು ಪಡ್ಕೊಂಡು ತೀರ್ಪನ್ನು ಕೂಡ ತಗೊಂಡು ಎಲ್ಲ ಖುಷಿಯಾಗಿ ಹೋಗ್ತಾ ಇದ್ದಾರೆ.
ನಾವು ತಡೆಯಾಜ್ಞೆಗೆ ಹೋಗಿದ್ದೀವಿ ಈಗ. ಈಗ ಇದು ಲೇಔಟ್ ಇರೋದೆಲ್ಲಿ? ಲೇಔಟ್ 4 ಮನೆ ಅಂತಲ್ಲ, ಈಗ ಹೇಳ್ತಿರೋದು ಅಷ್ಟು ಜಾಸ್ತಿ ಇದೆಯಲ್ಲ, 20 ಅಡಿ ರಸ್ತೆ ಇದೆ. ಅಲ್ಲ, ಇದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ನಾವು ತಗೊಂಡಿರೋದು ಲೇಔಟಲ್ಲೇ ತಗೊಂಡಿರೋದು. ಲೇಔಟಲ್ಲಿ ಇರೋದು ಮನೆಗಳನ್ನ ಬಂಡಿ ರಸ್ತೆ ಹೆಂಗೆ ಬರುತ್ತೆ, ಖಾತೆ ಹೆಂಗೆ ಮಾಡಿಕೊಡ್ತಾರೆ? ಪುರಸಭೆ ಅವ್ರು ತಾನೇ ಖಾತೆ ಮಾಡಿಕೊಟ್ಟಿರ್ತಾರೆ. ಲೇಔಟ್ ಪ್ಲಾನು ಅಪ್ರೂವಲ್ ಕೊಟ್ಟಿರೋದು ತಹಸೀಲ್ದಾರೇ ಅಲ್ವಾ? ತಹಸೀಲ್ದಾರ್ ಕನ್ವರ್ಷನ್ ಆಗಿದೆ. ಅದು ನೀವು ಹೇಳ್ತಾರ ಲೇಔಟ್ ಅಲ್ಲಿ ಇರೋದಕ್ಕೂ ಬಂಡಿ ರಸ್ತೆ ಇದೆ ಬಂಡಿ ರಸ್ತೆ ಇದೆ ಅಂತ ಹೀಗೆ ಹೇಳ್ತಿದ್ದಾರೆ. ಖಾತೆ ಹೆಂಗೆ ಮಾಡಿಕೊಡ್ತಾರೆ ಬಂಡಿ ರಸ್ತೆನ? ಪ್ರತಿ ವರ್ಷ ನಾವು ಇದು ಕೂಡ ಟ್ಯಾಕ್ಸ್ ಕೂಡ ಪೇ ಮಾಡ್ತಾ ಇದ್ದೀವಿ. ಆ ರಸ್ತೆಯಲ್ಲಿ ಈಗ ನಿಮ್ದು ನಿವೇಶನ ಹೋಗುತ್ತೆ, ಕಂಪ್ಲೀಟ್ 20 ಅಡಿ ನಿವೇಶನ ಹೋಗ್ತಾ ಇದೆ. 25-30 ಇರೋದು ನಿವೇಶನ, ಈಗ ಅದು 20 ಅಡಿ ಹೋಗ್ತಾ ಇದೆ. ಯಾವುದೇ ರೀತಿ ವಾಸ್ತವಕ್ಕೆ ಯೋಗ್ಯನೇ ಅಲ್ಲ. ಅದು ತಮಿಳ್ನಾಡಿಗೆ ಲಿಂಕ್ ಆಗಿದೆ. ತಮಿಳ್ನಾಡಲ್ಲಿ ಲಿಂಕ್ ಆಗುತ್ತೆ. ಅದು ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.